ರಾಜಕೀಯದಲ್ಲಂತೂ ಒಬ್ಬರ ಕಾಲನ್ನ ಮತ್ತೊಬ್ಬರು ಎಳಿತಾನೆ ಇರ್ತಾರೆ. ಇದೇ ರಾಜಕೀಯ ವೈಷಮ್ಯಕ್ಕೆ ಇಲ್ಲಿ ಆಟೋ ಚಾಲಕ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಚಾಲಕನ ಮೇಲಿನ ದ್ವೇಷಕ್ಕೆ ಆಟೋ ಮೇಲೆ ಆಸಿಡ್ ದಾಳಿಯಾಗಿದೆ. ಎಲ್ಲ ದುರುಳರ ಎಂತ ದುಷ್ಟರು ನೋಡಿ ಇವರು. ಬೈಕ್ನಲ್ಲಿ ಬಂದು ನಿಂತಿರೋ ಆಟೋಗೆ ಆಸಿಡ್ ಬಳಿಯುತ್ತಿದ್ದಾರೆ. ಇದು ಹೊಟ್ಟೆ ಕಿಚ್ಚಿನ ಎಫೆಕ್ಟ್. ದೊಡ್ಡಗೌಡರ ಹೆಸರಿನಲ್ಲಿ ಕರೆ ಮಾಡಿ ಧಮಕಿ ಹಾಕಿದ್ರು. ಕೇರ್ ಮಾಡದ ವ್ಯಕ್ತಿಯ ಆಟೋಗೆ ಆಸಿಡ್ ಅಟ್ಯಾಕ್. ದುಡಿದು ತಿನ್ನೋ ಇವನು ಧನಂಜಯ್ ಲಗ್ಗೆರೆ ನಿವಾಸಿ. ಆಟೋ ಓಡಿಸಿಕೊಂಡೇ ಜೀವನ ಮಾಡುತ್ತಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಕನಸು ಇರಿಸಿಕೊಂಡು ಬೆಳೆಯುತ್ತಿದ್ದಾರೆ. ಆದರೆ ಧನಂಜಯ್ ಏಳಿಗೆ ಸಹಿಸೋಕಾಗದೆ ಅವರದೇ ಪಕ್ಷದ ಸ್ಥಳೀಯ ಮುಖಂಡನೊಬ್ಬ ಇಬ್ಬರು ಹುಡುಗರನ್ನ ಬಿಟ್ಟು ಆಸಿಡ್ ದಾಳಿ ಮಾಡಿಸಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಸಿಸಿಟಿವಿಯಲ್ಲಿ ದುಷ್ಟರ ಕೃತ್ಯ ಸೆರೆಯಾಗಿದೆ. ಈ ಕೃತ್ಯಕ್ಕೂ ಮುನ್ನ ಇದೇ ಧನಂಜಯ್ಗೆ ಅಪರಿಚಿತರು ಫೋನ್ನಲ್ಲೇ ಬೆದರಿಕೆ ಹಾಕಿದ್ರಂತೆ. ದೊಡ್ಡಗೌಡರಿಗೆ ಕೊಡಬೇಕಾಗಿರುವ ಹಣ ಬೇಗ ಕೊಟ್ಬಿಡು, ಇಲ್ದಿದ್ರೆ ಅಷ್ಟೇ ಅಂತ ಆವಾಜ್ ಹಾಕಿದ್ರು. ಆದರೆ ಧನಂಜಯ್ ಅವರಿಗೆ ಕ್ಯಾರೆ ಎಂದಿಲ್ಲ. ಇಷ್ಟಕ್ಕೆ ಕೆರಳಿದ ಕ್ರಿಮಿನಲ್ಸ್ 3 ದಿನದ ಹಿಂದೆ ಆಟೋಗೆ ಆಸಿಡ್ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಇದರಿಂದ ಧನಂಜಯ್ ಆಟೋಗೆ ಹಾನಿಯಾಗಿದೆ. ನಮ್ಮ ದೊಡ್ಡಗೌಡ್ರ ಬಗ್ಗೆ ಹಂಗೆ ಮಾತಾಡ್ತೀನಿ ನಿಂಗೆ ಆಸಿಡ್ ಹಾಕ್ತೀನಿ, ನಿಮ್ಮ ಫ್ಯಾಮಿಲಿ ಓಡಾಡ್ದಂಗೆ ಮಾಡ್ತೀನಿ ಲಗೇರಿಲಿ ಅಂತ ಹೇಳಿದ್ರು. ಅವ್ರ ವಿರುದ್ಧ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ನನಗೆ ಪ್ರಭಾವಿ ವ್ಯಕ್ತಿ ಅವರಿಂದ ಯಾರಿದ್ದಾರೆ, ಅವ್ರು ಬೇಕು, ಯಾರು ಮಾಡಿಸ್ತಾರೆ ಅನ್ನೋದು ಬೇಕು ನನಗೆ. ಯಾಕೆಂದರೆ ಇವತ್ತು ಗಾಡಿಗೆ ಹಾಕವ್ರೆ ಆಸಿಡ್ ನಳಿಗೆ ನಮ್ಗೆ ಹಾಕ್ತಾರೆ. ಇವ್ರನ್ನ ನಾವು ಸದರ ಬಿಟ್ಟರೆ ದಯವಿಟ್ಟು ಪೊಲೀಸ್ನವರು ತನಿಖೆ ಮಾಡಿ ಯಾರು ಮಾಡಿಸವ್ರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಈ ಕುರಿತು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಾದ ಪ್ರಜ್ವಲ್, ಶಕ್ತಿವೇಲು ಹಾಗೂ ರೇವಣ್ಣ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದಲ್ಲಿ ರಾಜಕೀಯ ಮುಖಂಡನ ಕೈವಾಡದ ಬಗ್ಗೆಯೂ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ನಿಜ, ಆದ್ರೆ ಇಲ್ಲಿ ಹೊಟ್ಟೆ ಕಿಚ್ಚು ಆಸಿಡ್ ರೂಪದಲ್ಲಿ ಬಯಲಾಗಿದೆ. ನಾಚಿಕೆಗೇಡು. ವಿಕಾಸ್, TV9 ಬೆಂಗಳೂರು.